ನಮಿಪೆವು ನಿನಗೆ ನರಸಿಂಹ ಕರುಣೆಯ ತೋರು ನರಸಿಂಹ ನಮಿಪೆವು ನಿನಗೆ ನರಸಿಂಹ ಕರುಣೆಯ ತೋರು ನರಸಿಂಹ ಕರುಣೆಯ ತೋರು ನರಸಿಂಹ ನಮಿಪೆವು ನಿನಗೆ ಬಾಲನ ಮೊರೆಗೆ ನರಸಿಂಹ ಕಂಬದಿ ಬಂದೆಯ ನರಸಿಂಹ ದುರುಳನ ಅಳಿಸಿ ನರಸಿಂಹ ತರಳನ ಪೊರೆದೆ ನರಸಿಂಹ ಬಾಲನ ಮೊರೆಗೆ ಕಂಬದಿ ಬಂದೆಯ ನರಸಿಂಹ ದುರುಳನ ಅಳಿಸಿ ತರಳನ ಪೊರೆದೆ ನರಸಿಂಹ ನಮಿಪೆವು ನಿನಗೆ ನರಸಿಂಹ ಕರುಣೆಯ ತೋರು ನರಸಿಂಹ ಕರುಣೆಯ ತೋರು ನರಸಿಂಹ ನಮಿಪೆವು ನಿನಗೆ ನರಮೃಗರೂಪನೆ ನರಸಿಂಹ ವರದಾಯಕನೇ ನರಸಿಂಹ ಶಾಂತನಾಗು ನರಸಿಂಹ ಶಾಂತನಾಗು ನರಸಿಂಹ ಭಕುತರ ಸಲಹು ನರಸಿಂಹ ನಮಿಪೆವು ನಿನಗೆ ನರಸಿಂಹ ಕರುಣೆಯ ತೋರು ನರಸಿಂಹ ನಮಿಪೆವು ನಿನಗೆ ನರಸಿಂಹ ಕರುಣೆಯ ತೋರು ನರಸಿಂಹ ಕರುಣೆಯ ತೋರು ನರಸಿಂಹ ಶಿಷ್ಯರೇ, ಶ್ರೀಮನ್ನಾರಾಯಣ ನರಸಿಂಹಾವತಾರವನ್ನು ತಾಳುವುದರ ಮೂಲಕ ಹಿರಣ್ಯಕಶಿಪುವನ್ನು ಸಂಹರಿಸಿದ. ತಾನು ಪಡೆದ ವರದಿಂದ ತನ್ನನ್ನು ಸಂಹರಿಸಲು ಯಾರಿಗೂ ಸಾಧ್ಯವಿಲ್ಲವೆಂದು ಭಾವಿಸಿಕೊಂಡಿದ್ದ. ತಾನು ಅಮರನಾಗಿ ಬಿಟ್ಟೆ ಎಂದುಕೊಂಡಿದ್ದ. ಅವನು ಪಡೆದ ವರ ನಿಷ್ಪ್ರಯೋಜಕ ಎಂದು ಆ ಶ್ರೀಹರಿಯು ನಿರೂಪಿಸಿ ತನ್ನ ಮಹಿಮೆಯನ್ನು ತೋರಿದ. ನಿಜ ಗುರುದೇವ, ಪಾಪ ಆ ರಾಕ್ಷಸ ತನಗೆ ಮನುಷ್ಯರಿಂದಾಗಲಿ ಪ್ರಾಣಿಗಳಿಂದಾಗಲಿ ಸಾವು ಬರಬಾರದೆಂದು ಹೊರಬೇಡಿದ್ದ. ಆದರೆ ಶ್ರೀಹರಿ ಅರ್ಧ ಮಾನವ ಅರ್ಧ ಪ್ರಾಣಿಯ ನರಸಿಂಹ ರೂಪದಲ್ಲಿ ಬಂದು ಅವನನ್ನು ಸಂಹರಿಸಿದ. ಹೌದು, ಹಾಗೆಯೇ ಹಗಲಿನಲ್ಲಾಗಲಿ ഇരുಳಿನಲ್ಲಾಗಲಿ ತನಗೆ ಸಾವು ಬರಬಾರದೆಂದು ವರವನ್ನು ಕೇಳಿಕೊಂಡಿದ್ದ. ಆದರೆ ಆ ಮೂರ್ಖನಿಗೆ ಹಗಲಿಗೂ ರಾತ್ರಿಗೂ ನಡುವೆ ಸಂಧ್ಯಾಕಾಲ ಒದ್ದಿದೆ ಎಂಬ ಅರಿವಿರಲಿಲ್ಲ. ಆಯುಧಗಳಿಲ್ಲದೆ ತನಗೆ ಮರಣ ಸಂಭವಿಸುವುದಿಲ್ಲ ಎಂದುಕೊಂಡಿದ್ದ. ಅದಕ್ಕೆ ನಾರಾಯಣ ಯಾವುದೇ ಆಯುಧವನ್ನು ಬಳಸದೆ ತನ್ನ ಉಗುರುಗಳಿಂದಲೇ ಅವನನ್ನು ಸಂಹಾರ ಮಾಡಿದ. ಅದೇ ರೀತಿ ಮನೆಯ ಒಳಗೆ ಮನೆಯ ಹೊರಗೆ ತನಗೆ ಸಾವು ಬರಬಾರದೆಂದು ಹಿರಣ್ಯಕಶಿಪು ವರ ಕೇಳಿದ್ದ. ಅದಕ್ಕೆ ಶ್ರೀಹರಿ ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೊಸಿಲಿನ ಮೇಲೆ ಅವನ ಸಂಹಾರ ಮಾಡಿದ.